ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ಮದುಮಗಳ ಶವ. 21 ವರ್ಷದ ಸುಮಲತಾಗೆ ಕೊಲೆ ಮಾಡಿದ್ರ ಪಾಪಿಗಳು. ಹೀಗೆ ಫೋಟೋದಲ್ಲಿ ಕಾಣ್ತಿರೋಳು ಸುಮಲತಾ. ಕೇವಲ 21 ವರ್ಷ ಅಷ್ಟೇ ಕಣ್ರಿ. ಆದ್ರೆ ಮದುವೆಯಾಗಿ ಕೆಲವೇ ಗಂಟೆಗಳಲ್ಲಿ ಸುಮಲತಾ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮನೆ ಬಿಟ್ಟು ಹೋದ ಮದುಮಗಳು ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ಸಾವನ್ನಪ್ಪಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನವವಿವಾಹತೆ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದೋಗಿದೆ. ಇಲ್ಲಿನ ಚಳ್ಳಕೆರೆ ತಾಲೂಕಿನ ಮಹದೇವಪುರದಲ್ಲಿ ಶಂಕಾಸ್ಪದ ಸಾವು ಸಂಭವಿಸಿದೆ ನೋಡಿ. ಕಾರಿಪಾಲಯನಹಟ್ಟಿ ಮೂಲದ ಸುಮಲತಾ 21 ವರ್ಷ ಅಷ್ಟೇ. ಈಕೆ ಮೃತ ನವವಿವಾಹಿತೆ. ಘಟನೆ ಸಂಬಂಧ ಗುಂಡೆಯನಹಟ್ಟಿ ಗಜೇಂದ್ರ ಮತ್ತಿಬ್ಬರ ವಿರುದ್ಧ ಕೊಲೆ ಆರೋಪ ಕೇಳಿಬಂದಿದೆ. ಆಗಸ್ಟ್ 13ಕ್ಕೆ ಸುಮಲತಾ ಮನೆ ಬಿಟ್ಟು ಗಜೇಂದ್ರ ಜೊತೆ ಹೋಗಿದ್ಲು. ಅಲ್ಲದೆ ಸುಮಲತಾ ಗಜೇಂದ್ರ ಪ್ರೇಮ ವಿವಾಹ ಕೂಡ ಆಗಿರ್ತಾರೆ. ಭಾನುವಾರ ಸಂಜೆ ಮಹದೇವಪುರ ಬಾವಿಯಲ್ಲಿ ಸುಮಲತಾ ಶವ ಪತ್ತೆಯಾಗಿದೆ. ನಾಯಕನಹಟ್ಟಿ ಠಾಣೆ ವ್ಯಾಪ್ತಿಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಆದರೆ ಸದ್ಯ ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.